ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ಮರಗೆಸುವಿನಿಂದ ಪತ್ರೊಡೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆಜಿ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಉದ್ದು, ಮೆಂತೆ ಮತ್ತು ಸ್ವಲ್ಪ ಕಡಲೆಬೇಳೆನ ಹಾಕಿ ರಾತ್ರಿ ನೆನೆಸಿಡ್ತಾ ಇದ್ದೀನಿ. ನೀವು ಹಗಲು ನೆನೆಸ್ತೀನಿ ಅಂತ ಅಂದರೆ ಒಂದು 3 to 4 ಅವರ್ಸ್ ನೆಂದರೆ ಸಾಕು. ಸೊ ಅದನ್ನು 2-3 ಸರಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಒಂದು ಹೊಳಕೆ ಕಾಯಿನ ಹಾಕ್ತಾ ಇದ್ದೀನಿ. ಅಂದರೆ ಒಂದು ಕಾಯಲ್ಲಿ ಒಂದು ಪೀಸ್ ಕಾಯಿ ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿ, 2 ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, 2 ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ, 1 ಸ್ಪೂನು ಜೀರಿಗೆ, ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಬೆಲ್ಲ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು ತುಂಬ ಇಂಪಾರ್ಟೆಂಟು, ಹಾಕಲೇಬೇಕು. ಇದು ಹಾಕಲಿಲ್ಲ ಅಂತಂದರೆ ಸ್ವಲ್ಪ ಲೈಟಾಗಿ ತುರ್ಕೆ ಬರುತ್ತೆ. ಹಾಗಾಗಿ ಹುಣಸೆಹಣ್ಣು ತುಂಬ ಇಂಪಾರ್ಟೆಂಟು. ಸೊ ಬೆಲ್ಲನೂ ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಸ್ವಲ್ಪ ಬೆಲ್ಲ ಕೂಡ ಹಾಕಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ರುಬ್ಕೋಬೇಕು. ನೋಡಿ, ಇದೇ ಮರಗೆಸು. ಇದನ್ನು ನೀಟಾಗಿ ತೊಳ್ಕೊಂಡು ಇದ್ರ ಹಿಂದ್ಗಡೆ ನಾರು ಇರುತ್ತಲ್ಲ, ನಾರನ್ನು ತೆಗಿಬೇಕು. ಇಲ್ಲ ಅಂತಂದರೆ ಬಾಯಿ ತುರ್ಕೆ ಬರುತ್ತೆ. ಈ ನಾರನ್ನು ನೀಟಾಗಿ ತೆಕ್ಕೊಂಡು ನೀಟಾಗಿ ಒರೆಸಿಟ್ಕೊಂಡ್ರೆ, ಸೊ ನೋಡಿ ರುಬ್ಬಿರೋದು ಈ ಥರ ಇಷ್ಟು ದಪ್ಪ ರುಬ್ಕೋಬೇಕು. ರುಬ್ಕೊಂಡು ಫಸ್ಟು ದೊಡ್ಡ ಎಲೆನ ತೊಗೊಂಡು ಆನಂತರ ಚಿಕ್ಕ ಎಲೆಗಳನ್ನ ತೊಗೊಂಡ್ರೆ ಸೊ ಅದು ಲೇಯರ್ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಎಲೆನ ಉಲ್ಟಾ ಮಾಡಿಕೊಂಡು ಅದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಇವಾಗಲೇ ನೀವು ಉಪ್ಪು ಖಾರನ ನೋಡ್ಕೊಳ್ಳಿ, ಆಮೇಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಹಿಡಿಯಲ್ಲ. ಸೊ ಉಪ್ಪು ಖಾರನ ಈಗಲೇ ಮಸಾಲೆಯಲ್ಲಿ ನೋಡಿಕೊಂಡು ಕಡಿಮೆ ಆಗಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಫಸ್ಟು ದೊಡ್ಡ ಎಲೆನ ಇಟ್ಬಿಟ್ಟು ಅದಕ್ಕೆಲ್ಲ ಸ್ಪ್ರೆಡ್ ಮಾಡಾದಮೇಲೆ ನೋಡಿ ಈ ಥರ ಎರಡನೇ ಎಲೆನ ಈ ಥರ ಇಟ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಬರಬೇಕು. ನೀವು ಎಷ್ಟು ಎಲೆಗಳನ್ನ ಬೇಕಾದರೂ ಇಟ್ಕೋಬೋದು. ಎಷ್ಟು ಎಲೆ ಇಡ್ತೀರೋ ಅಷ್ಟು ಲೇಯರ್ ಆಗಿ ಬರುತ್ತೆ ಈ ಪತ್ರೊಡೆಯ ರೋಲು. ಮತ್ತು ನೀವು ತುಂಬ ಎಲೆಗಳನ್ನ ಇಟ್ಟರೆ ಅದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ನೀವೊಂದು 4-5 ಎಲೆಗಳನ್ನ ಇಡ್ಬೋದು. ನಾನಿಲ್ಲಿ 3 ಎಲೆಗಳನ್ನ ಹಾಕಿದ್ದೀನಿ, ಯಾಕೆಂದರೆ ಚಿಕ್ಕ ಎಲೆಗಳು ಇರಲಿಲ್ಲ, ಎಲ್ಲ ದೊಡ್ಡ ಎಲೆಗಳು. ಸೊ ನೀಟಾಗಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡು ಅದಕ್ಕೂ ಮಸಾಲೆ ಹಚ್ಚಿಬಿಟ್ಟು ಆಮೇಲೆ ಕೆಳಗಡೆ ಫೋಲ್ಡ್ ಮಾಡಿ ಮಸಾಲೆ ಹಚ್ಬಿಟ್ಟು ರೋಲ್ ಮಾಡ್ತಾ ಮಸಾಲೆ ಹಚ್ಕೊಳ್ತಾ ಬರ್ಬೋದು. ಈ ಥರ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಎಲೆಯ ಎಲ್ಲ ಕಡೆ ಮಸಾಲೆ ಹಿಡಿಯುತ್ತೆ. ಸೊ ಹಂಗಾಗಿ ಬಾಯಿ ಅಷ್ಟು ಕಡ್ತಾ ಬರಲ್ಲ. ಮರಗೆಸ ಕಡ್ತಾ ಬರಲ್ಲ ಅಂತ ಹೇಳ್ತಾರೆ, ಆದರೆ ಸ್ವಲ್ಪ ಮಟ್ಟಿಗೆ ಕಡ್ತಾ ಬಂದೇ ಬರುತ್ತೆ. ನಾವು ನಾರು ತೆಗಿಯೋದ್ರಲ್ಲಿ ಮತ್ತು ಹುಣಸೆಹಣ್ಣು ಹಾಕೋದ್ರಲ್ಲಿ ಎಲ್ಲಾದರೂ ಮಿಸ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕಡ್ತಾ ಬರುತ್ತೆ. ಮಾಮೂಲಿ ಕೆಸುಗಿಂತ ಸ್ವಲ್ಪ ಮಟ್ಟಿಗೆ ಕಡ್ತಾ ಬರುತ್ತೆ. ಸೊ ನಾವು 3 ಎಲೆಗಳನ್ನ ಹಾಕ್ಬಿಟ್ಟು ಒಂದು ರೋಲ್ ಅಷ್ಟೇ ಮಾಡ್ಕೊಂಡಿದ್ದೀವಿ. ಮತ್ತು ಮಿಕ್ಕಿರೋದೆಲ್ಲ ಒಂದೇ ಎಲೆಗೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಯಾಕಂದರೆ ನಾನು ನಿಮಗೆ 2 ಥರ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು. ಒಂದೇ ಎಲೆಗೆ ನೋಡಿ ಈ ಥರ ನಾರು ತೆಗೆದ್ಬಿಟ್ಟು ಮಾಮೂಲಿ ರೋಲ್ ಮಾಡ್ಕೊತ ಹಚ್ಕೊಳ್ತಾ ಬರೋದು. ಸೊ ಇದೇನೂ ಇಲ್ಲ, ಅದು ನಾವು 3-4 ಎಲೆ ಹಾಕ್ತೀವಿ, ಇದು ಒಂದೇ ಎಲೆಗೆ ಹಚ್ಕೊಳ್ತಾ ಇದ್ದೀವಿ ಅಷ್ಟೇ. ಚೆನ್ನಾಗಿ ಹಚ್ಬಿಟ್ಟು ಇದನ್ನು ಒಂದು 1/4 ಗಂಟೆಯಿಂದ 20 ನಿಮಿಷ ಚೆನ್ನಾಗಿ ಹಬೆಯಲ್ಲಿ ಬೇಯಿಸಬೇಕು. ಅಂದರೆ ನೀವು ಜಾಸ್ತಿ ಒಂದು ಎಲೆಗಳನ್ನ ಹಾಕಿ ಜಾಸ್ತಿ ದಪ್ಪ ಮಾಡಿರ್ತೀರ ಅಂತಂದರೆ ಒಂದು ಅರ್ಧ ಗಂಟೆ ಹಬೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು. ಸೊ ಬೆಂದ ಆದ ನಂತರ ನೋಡಿ, ಇದು ನಾವು 3 ಎಲೆ ಹಾಕ್ಬಿಟ್ಟು ರೋಲ್ ಮಾಡಿದ್ವಲ್ಲ, ಸೊ ಆ ರೋಲ್ ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಸೊ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ನಾವು ಕಡಿಮೆ ಎಲೆ ಹಾಕಿದ್ವಿ, ರೋಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಆನಂತರ ಒಂದು ದೋಸೆ ಕವಲಿ ಅಥವಾ ರೊಟ್ಟಿನ ಹಂಚನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕಿ ಅದಕ್ಕೆ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದ ನಂತರ ಸ್ವಲ್ಪ ಸಾಸಿವೆ, ಆಮೇಲೆ ಕರಿಬೇವು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಹಾಕಬೇಕು. ಯಾಕೆ ಅಂತಂದರೆ ನಾವು ಮಸಾಲೆಗೆ ಆಲ್ರೆಡಿ ಹಾಕಿರ್ತೀವಿ, ಜಸ್ಟ್ ಇದು ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ತೀವಿ. ಸೊ ಸಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲ ಅಂತಂದರೆ ಉಪ್ಪು ಮತ್ತು ನಾವು ಖಾರದ ಪುಡಿ ಹಾಕೋದ್ರಿಂದ ಬೇಗನೆ ಸೀದೋಗ್ಬಿಡತ್ತೆ. ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕಾವಲಿ ತುಂಬ ಸ್ಪ್ರೆಡ್ ಮಾಡಬೇಕು. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿ ಅದನ್ನು ಕಾವಲಿ ತುಂಬ ಸ್ಪ್ರೆಡ್ ಮಾಡಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪತ್ರೊಡೆಯ ರೋಲ್ನ, ಅದನ್ನು ನೀಟಾಗಿ ಇಡಬೇಕು. ಇಟ್ಬಿಟ್ಟು ಮೇಲ್ಗಡೆ ಕೂಡ ನೀವು ಎಣ್ಣೆನ ಹಾಕಿ, ನೀವು ಎಣ್ಣೆ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5-10 ನಿಮಿಷ ಆ ಕಡೆ ಈ ಕಡೆ ತಿರುವಾಗ್ತಾ ಬೇಯಿಸಬೇಕು. ಅಡಿಗಡೆ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಉಲ್ಟಾ ಮಾಡಿ ಹಾಕಬೇಕು, ಇಲ್ಲಾಂದರೆ ಅದು ರೋಲ್ ಎಲ್ಲ ಬಿಚ್ಕೊಂಡ್ಬಿಡತ್ತೆ. ಇದು ಸ್ವಲ್ಪ ಕಂದು ಬಂದಕ್ಕೆ ಬಂದಮೇಲೆ ನೀವು ಟರ್ನ್ ಮಾಡಿ ಆದಮೇಲೂ ಕೂಡ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿರಿ. ಸೊ ಚೆನ್ನಾಗಿ ಕ್ರಿಸ್ಪಿಯಾಗಿ ಇದು ರೆಡಿ ಆಯಿತು. ನೋಡಿ, ಪತ್ರೊಡೆಯ ರೋಲ್ ರೆಡಿ ಆಯಿತು.
ಪತ್ರೊಡೆ ಫ್ರೈ ಅಂತ ಕೂಡ ಹೇಳ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಸ್ನ್ಯಾಕ್ಸ್ ಟೈಪು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಥರ ಮಾಡಿ ನೋಡೋಣ ಬನ್ನಿ. ನಾವು ಸಿಂಗಲ್ ಎಲೆಗಳಿಗೆ ಹಚ್ಚಿ ಇಟ್ಟಿದ್ವಿ ಅಲ್ಲ, ಸೊ ಅದು ಕೂಡ ಬೆಂದಿದೆ. ಅದನ್ನು ನೋಡಿ ಈ ಥರ ಆಗಿದೆ. ಸೊ ಅದನ್ನು ಕೂಡ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀವು ಕೈಯಲ್ಲಿ ಇದನ್ನು ಉದುರು ಮಾಡ್ಕೋಬೇಕು. ಉದುರು ಮಾಡ್ಕೊಳ್ಳೋದ್ರಿಂದ ಅದೇ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ. ಈ ಥರ ಉದುರು ಮಾಡ್ಕೋಬೇಕು. ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆನೇ ಜಾಸ್ತಿ ಹಾಕಿ. ಇದಕ್ಕೆ ಎಣ್ಣೆ, ಕಡಲೆಬೇಳೆ ಮತ್ತು ಈರುಳ್ಳಿನೇ ತುಂಬ ಇಂಪಾರ್ಟೆಂಟು. ಸೊ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕಿ, ಕಡಲೆಬೇಳೆ ಸ್ವಲ್ಪ ಹಾಕಿ, ಆಮೇಲೆ ಕರಿಬೇವು ಮತ್ತು 2 ಈರುಳ್ಳಿನ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ರುಚಿ ಬರುತ್ತೆ ಈ ಪತ್ರೊಡೆಯ ಉಪ್ಪಿಟ್ಟು. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ. ನಾವು ಅದಕ್ಕೂ ಕೂಡ ಉಪ್ಪು ಖಾರದ ಪುಡಿ ಮುಂಚೆನೇ ಹಾಕಿರ್ತೀವಿ. ಸೊ ಜಸ್ಟ್ ಸ್ವಲ್ಪ ರುಚಿಗೋಸ್ಕರ, ಈ ಮಸಾಲೆಗೆ ಉಪ್ಪು ಖಾರ ಹಿಡಿಲಿ ಅನ್ನೋದಕ್ಕೋಸ್ಕರ ಉಪ್ಪು ಖಾರನ ಆ್ಯಡ್ ಮಾಡ್ತಾಯಿದ್ದೀವಿ. ನಂತರ ನಾವು ಪತ್ರೊಡೆನ ಉದುರು ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಆಯಿಲ್ ಜಾಸ್ತಿ ಹಾಕಿದರೆ ಅದು ಆಯಿಲ್ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಕಾಯಿ ತುರಿ ಉದುರಿಸ್ಬಿಟ್ರೆ ಪತ್ರೊಡೆಯ ಉಪ್ಪಿಟ್ಟು ರೆಡಿ ಆಯಿತು. ಮಳೆಗಾಲದಲ್ಲಿ ಮಾತ್ರ ಸಿಗೋವಂಥ ಈ ಮರಗೆಸುವಿನಿಂದ ಪತ್ರೊಡೆಯನ್ನು ಮಾಡ್ತೀನಿ. ಇದರಲ್ಲಿ ಹಲವಾರು ಪೌಷ್ಟಿಕಾಂಶಗಳಿರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.